ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ವೆಯ್ಟ್ ಲಾಸ್ ಮಾಡ್ತಿರೋರಿಗೆ ಅಥವಾ ವೆಯ್ಟ್ ಮ್ಯಾನೇಜ್ ಮಾಡ್ತಿರೋರಿಗೆ, ಹಾಗೆ ಒಂದು ಹೆಲ್ದಿ ಫುಡ್ ರೂಟೀನ್ ಫಾಲೋ ಮಾಡ್ತಿರೋರ್ಗು ಕೂಡ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು. ಯಾವಾಗ್ಲೂ ಕುಂಬಳಕಾಯಲ್ಲಿ ಪಲ್ಯನೇ ಮಾಡ್ಕೊಂಡು ತಿಂದು ಬೋರ್ ಆಗಿದ್ರೆ ಈ ತರ ಒಂದು ರೆಸಿಪಿನ ಮಾಡ್ಕೊಂಡು ನೋಡಿ. ತುಂಬಾನೇ ಇಷ್ಟ ಆಗುತ್ತೆ. ಮಾರ್ನಿಂಗ್ ಒಂದು ಬ್ರೇಕ್ಫಾಸ್ಟ್ ಆಗೂ ತಗೊಳ್ಬಹುದು ಅಥವಾ ನೈಟ್ ಡಿನ್ನರ್ಗೂ ನಾವು ಇದನ್ನ ಚೂಸ್ ಮಾಡ್ಕೊಳ್ಬಹುದು. ನಾನಿವತ್ತು ಕುಂಬಳಕಾಯಲ್ಲಿ ಸೂಪ್ ನ ಮಾಡ್ತಾ ಇದ್ದೀನಿ. ಅದನ್ನ ಹೇಗ್ ಮಾಡೋದು ಅಂತ ಹೇಳಿ ನಾನು ನಿಮ್ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಇಷ್ಟು ಕುಂಬಳಕಾಯಿನ ತಗೊಂಡು ಮೇಲ್ಗಡೆ ಸಿಪ್ಪೆ ಏನಿದೆ ಅದನ್ನೆಲ್ಲಾನು ತೆಗೆದು ಸಣ್ಣದಾಗಿ ಇದನ್ನ ಚಾಪ್ ಮಾಡ್ಕೊಳ್ತೀನಿ. ಈ ಕುಂಬಳಕಾಯಿ ಸೂಪ್ ಕುಡಿಯೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಹೇಳಿದ್ರೆ, ಕುಂಬಳಕಾಯಿಯಲ್ಲಿ ವಿಟಮಿನ್ ಎ ಮತ್ತೆ ಸಿ ಮತ್ತೆ ಇದರಲ್ಲಿ ಫೈಬರ್ ಜಾಸ್ತಿ ಇದ್ದು ಇದು ನಮಗೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಇದು ಹೆಚ್ಚಿಸುತ್ತೆ. ಹಾಗೆ ಜೀರ್ಣಕ್ರಿಯೆಯನ್ನ ಇದು ಸುಧಾರಿಸುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ನಮ್ಮ ಕಣ್ಣಿನ ಆರೋಗ್ಯಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ಮತ್ತೆ ಹೃದಯದ ಆರೋಗ್ಯಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಇದರಲ್ಲಿ ಕಡಿಮೆ ಕ್ಯಾಲೋರಿ ಇರೋದ್ರಿಂದ ನಾವು ವೇಟ್ ಮ್ಯಾನೇಜ್ ಮಾಡ್ಬೋದು ಅಥವಾ ವೇಟ್ ಲಾಸ್ ಕೂಡ ನಾವು ಇದರಿಂದ ಮಾಡ್ಕೊಳ್ಬಹುದು. ಕುಂಬಳಕಾಯಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಗಳು ಜಾಸ್ತಿ ಇದ್ದು ನಮ್ಮ ಚರ್ಮವನ್ನ ಆರೋಗ್ಯವಾಗಿ ಮತ್ತು ಕಾಂತಿಯುತವಾಗಿ ಕಾಣಿಸಲು ಸಹಾಯ ಮಾಡುತ್ತೆ ಅಂತಾನೆ ಹೇಳ್ಬೋದು. ಹಾಗಿದ್ರೆ ಬನ್ನಿ ಈ ಸೂಪ್ ನ ಹೇಗ್ ರೆಡಿ ಮಾಡೋದು ಅಂತ ಹೇಳಿ ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಬೆಣ್ಣೆ ಹಾಕೊಳ್ತಾ ಇದ್ದೀನಿ. ಅದ್ರ ಜೊತೆ ಸ್ವಲ್ಪ ಶುಂಠಿ ಮತ್ತೆ ಬೆಳ್ಳುಳ್ಳಿ, ಇದ್ರ ಜೊತೆ ಈರುಳ್ಳಿ ಇದಿಷ್ಟನ್ನು ಹಾಕಿ ಫ್ರೈ ಮಾಡ್ಕೊಂಡು ಸ್ವಲ್ಪ ಟೊಮೊಟೊ ಅಂದ್ರೆ ಒಂದು ಟೊಮೊಟೊ, ಇದ್ರ ಜೊತೆ ಬೇಕಿದ್ರೆ ನೀವು ಕ್ಯಾರೆಟ್ ಕೂಡ ಆಡ್ ಮಾಡ್ಕೊಳ್ಬಹುದು. ಕಲರ್ ಚೆನ್ನಾಗಿ ಬರುತ್ತೆ, ಹಾಗೆ ಇನ್ನಷ್ಟು ಬೆನಿಫಿಟ್ಸ್ ಗಳು ಕೂಡ ಸಿಗುತ್ತೆ. ಹಾಗೆ ನಾನಿಲ್ಲಿ ಕುಂಬಳಕಾಯಿನೇ ಜಾಸ್ತಿ ಇತ್ತು ಅಂತ ಹೇಳ್ಬಿಟ್ಟು ಬರೀ ಕುಂಬಳಕಾಯಿನೇ ಬಳಸ್ಕೊಂಡಿದ್ದೀನಿ. ಮತ್ತೆ ರುಚಿಗೆ ಬೇಕಾದಷ್ಟು ಉಪ್ಪು, ಒಂದ್ ಅರ್ಧ ಸ್ಪೂನ್ ಅಷ್ಟು ಪೆಪ್ಪರ್ ಕಾಳು, ಮತ್ತೆ ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ, ಇದಿಷ್ಟನ್ನು ಹಾಕೊಂಡು ಒಟ್ಟಿಗೆನೆ ಚೆನ್ನಾಗಿ ಇದನ್ನ ಒಂದ್ 2 ನಿಮಿಷ ಬಾಡಿಸ್ಕೊಂಡ್ರೆ ಸಾಕಾಗತ್ತೆ ಅಷ್ಟೇನೆ. ಫುಲ್ ಇದನ್ನ ಫ್ರೈ ಮಾಡ್ಬೇಕು ಅಂತ ಏನಿಲ್ಲ, ಒಂದ್ 2-3 ನಿಮಿಷ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಬಾಡಿಸ್ಕೊಂಡ್ರೆ ಸಾಕು. ಇವಾಗ ಇದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರ್ನ ಸೇರಿಸ್ಕೊಂಡು ಕೂಗಿಸ್ಕೊಳ್ಬೇಕು. ನೀರ್ನ ಜಾಸ್ತಿ ಸೇರ್ಸೋದಕ್ಕೆ ಹೋಗ್ಬೇಡಿ, ನೀರು ವೇಸ್ಟ್ ಆಗುತ್ತೆ ಮತ್ತೆ ಸೂಪು ತೆಳುವಾಗಿ ಕೂಡ ಬರುತ್ತೆ. ಹಂಗಾಗಿ ನಾನಿಲ್ಲಿ ಕುಂಬಳಕಾಯಿ ಮುಳುಗುವಷ್ಟು ಮಾತ್ರ ನೀರ್ನ ಸೇರಿಸ್ಕೊಂಡು 2 ವಿಷಲ್ ಇವಾಗ ಕೂಗಿಸ್ಕೊಳ್ತೀನಿ. ಇವಾಗ ನೋಡ್ತಿರ್ಬೋದು, ಇವಾಗ ವಿಷಲ್ ಬಂದಿದೆ ನೋಡಿ. ಇಷ್ಟೇ ನೀರ್ನ ನಾನು ಸೇರಿಸ್ಕೊಂಡಿರೋದು. ಇಷ್ಟ ಹಾಕೊಂಡ್ರೆ ಸಾಕಾಗುತ್ತೆ. ಸೂಪ್ ಕನ್ಸಿಸ್ಟೆನ್ಸಿ ಕೂಡ ತುಂಬಾನೇ ಚೆನ್ನಾಗಿ ಬರುತ್ತೆ. ಇವಾಗ ಇದನ್ನ ಒಂದ್ ಜಾರ್ಗೆ ಸೇರಿಸ್ಕೊಂಡು ಲಿಡ್ ಕ್ಲೋಸ್ ಮಾಡಿ ನೀಟಾಗಿ ಇದನ್ನ ಸ್ಮೂತ್ ಆಗಿ ರುಬ್ಕೊಂಡ್ ಬರ್ತೀನಿ. ನೋಡಿ ಇವಾಗ ರುಬ್ಕೊಂಡಿದ್ದಾಗಿದೆ. ಈ ರೀತಿ ಕನ್ಸಿಸ್ಟೆನ್ಸಿಲಿ ನಾವು ಈ ಸೂಪ್ ನ ರೆಡಿ ಮಾಡ್ಕೊಳ್ಬೇಕು. ತುಂಬಾ ತೆಳುವಾದ್ರೂ ಕೂಡ ಚೆನ್ನಾಗ್ ಬರಲ್ಲ, ತುಂಬಾ ಗಟ್ಟಿ ಇದ್ರೂ ಕೂಡ ಇದು ಚೆನ್ನಾಗ್ ಬರಲ್ಲ. ಈ ಕನ್ಸಿಸ್ಟೆನ್ಸಿ ಇದ್ರೆ ಸಾಕು. ಇವಾಗ ಇದನ್ನ ಒಂದ್ ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟೇ, ಈ ಸೂಪ್ ನ ನಾವು ಸಿಂಪಲ್ ಆಗಿ ಮಾಡ್ಕೊಳ್ಬಹುದು. ಒಂದ್ 10 ನಿಮಿಷದಲ್ಲೇನೆ ಈ ಸೂಪ್ ರೆಡಿ ಆಗೋಗುತ್ತೆ. ವೆಯ್ಟ್ ಲಾಸ್ ಮಾಡೋರು ನಮ್ಗೆ ಅಂತಾನೆ ಸಪ್ರೇಟ್ ಫುಡ್ ಮಾಡ್ಕೊಳ್ಬೇಕು, ಟೈಮ್ ಸಿಗಲ್ಲ ಅಂತ ಹೇಳೋರು ಈ ಒಂದು ರೆಸಿಪಿನ ನೀವು ಟ್ರೈ ಮಾಡಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ನ ಹಾಕೊಳ್ತಾ ಇದ್ದೀನಿ. ಬೇಕಿದ್ರೆ ನೀವು ಚಿಲ್ಲಿ ಫ್ಲೇಕ್ಸ್ ಜೊತೆ ಆರಿಗಾನು ಕೂಡ ಯೂಸ್ ಮಾಡ್ಕೊಳ್ಬಹುದು. ಹಾಗೆ ಫ್ರೆಶ್ ಕ್ರೀಮ್ ಇದ್ರೂ ಕೂಡ ಯೂಸ್ ಮಾಡ್ಕೊಳ್ಬಹುದು. ನಾನಿಲ್ಲಿ ಹೆಲ್ದಿ ವೇ ಅಲ್ಲಿ ಮಾಡ್ತಿರೋದ್ರಿಂದ ಗೋಡಂಬಿನ ಪೇಸ್ಟ್ ಮಾಡಿ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಗೋಡಂಬಿ ಪೇಸ್ಟ್ ನ ಸೇರಿಸ್ಕೊಂಡಿರೋದ್ರಿಂದ ಇದು ನೋಡೋದಕ್ಕೂ ಕೂಡ ತುಂಬಾನೇ ಚೆನ್ನಾಗಿ ಕಾಣುತ್ತೆ, ರೆಸ್ಟೋರೆಂಟ್ ಸ್ಟೈಲ್ ಅಲ್ಲಿ ಕಾಣುತ್ತೆ. ಹಾಗೆ ಸೂಪ್ ಕೂಡ ಒಂದು ಕ್ರೀಮಿ ಟೆಕ್ಸ್ಚರ್ ಅಲ್ಲಿ ಬರುತ್ತೆ ಅಂತ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಇಷ್ಟೇ, ಈ ಒಂದು ಹೆಲ್ದಿ ಆಗಿರೋ ಕುಂಬಳಕಾಯಿ ಸೂಪ್ ರೆಡಿನೇ ಆಗೋಗುತ್ತೆ. ನೋಡೋದಿಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಿದ್ಯೋ ರುಚಿನೂ ಕೂಡ ಅಷ್ಟೇ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು. ಈ ರೆಸಿಪಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ವಿಡಿಯೋನ ಶೇರ್ ಮಾಡಿ. ಇನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಇನ್ನಷ್ಟು ಇದೇ ತರ ವಿಡಿಯೋಗಳ ಜೊತೆ ಬರ್ತೀನಿ. ಥ್ಯಾಂಕ್ ಯು.